ಸ್ನೇಹಿತರೆ, ಪರಿಸರವಾದಿಗಳನ್ನ ದೂಷಿಸುವ ಮುನ್ನ ಈ ಒಂದು ನಿದರ್ಶನ ನೋಡಿ. ರೆಂಬೆಯ ಹೆಸರಲ್ಲಿ ಮರಗಳನ್ನ ಕಡಿದು ಉಳಿಸಿದ್ದಾರೆ. ನಮ್ಮ ಗ್ರೇಟ್ ಫಿಲಾಸಫರ್, ನಮ್ಮ ಮೌನಕ್ಕೆ ಮತ್ತೊಂದು ಹೆಸರು ಅಂತ ಕರೆಸ್ಕೊಳ್ಳುವಂತಹ ಪೂರ್ಣಚಂದ್ರ ತೇಜಸ್ವಿ ಅವರದ್ದು ಒಂದು ಮಾತಿದೆ, ಕಡಿದು ಉರುಳಿಸಿದ ಮರಕ್ಕೆ ತನ್ನ ವೇದನೆ ಹೇಳ್ಕೊಳ್ಳೋಕೆ ಮಾತಿಲ್ಲ. ಅಂದ್ರೆ ಆ ಭಿನ್ನಹ ವ್ಯಕ್ತಪಡಿಸಕ್ಕೆ ಅದಕ್ಕೆ ಭಾಷೆ ಬರಲ್ಲ. ಅದನ್ನ ನಾವು ಭಾವಿಸಬೇಕು, ಅದನ್ನ ನಾವು ಅರ್ಥೈಸ್ಕೋಬೇಕು. ಮರವಿಲ್ಲದೆ ಮನುಜನಿಲ್ಲ. ಮರ ಕಡಿದರೆ ಮನುಜನಿಗೆ ಮರಣ ಬಿಟ್ಟರೆ ಬೇರೆ ಗತಿ ಇಲ್ಲ. ಆದಷ್ಟು ಬೇಗ ಸಾಯ್ತೀವಿ. ಯಾಕೆ ಹೇಳಿ? ನಮ್ಗೆ ಆಹಾರ ತಿನ್ನಕ್ಕೆ, ಒಳ್ಳೆ ಆಹಾರ ಸಿಕ್ಕಿದ್ರೂ ಬದುಕಕ್ಕೆ ಉತ್ತಮವಾದಂತ ಗಾಳಿ ಒದಗಿಸೋದು ನಮ್ಮ ಮರ ಗಿಡಗಳು. ನಾವು ಆಕ್ಸಿಜನ್ ನ ದುಡ್ಡು ಕೊಟ್ಟು ಖರೀದಿ ಮಾಡೋಂಗಿದ್ದಿದ್ರೆ ಮರಗಳನ್ನ ಯಾವ ಹಂತದಲ್ಲಿ ನೋಡ್ತಿದ್ವಿ? ಆಕ್ಚುಲಿ ಹೇಳ್ಬೇಕು ಅಂದ್ರೆ ನಮ್ಮ ದೇಶದಲ್ಲಿ ಮರಗಳನ್ನ ಪೂಜೆ ಮಾಡ್ತೀವಿ. ವೃಕ್ಷರಾಜ ಹಳ್ಳಿ ಮರನ ಪೂಜೆ ಮಾಡ್ತೀವಿ, ಆದ್ರೆ ಮರಗಳನ್ನ ನಾವೇ ಕಡಿತೀವಿ. ಬೇರೆ ದೇಶಗಳು ಮರಗಳನ್ನ ಪೂಜೆ ಮಾಡದೇ ಇದ್ರು ಒಂದು ರೋಡ್ ಮಾಡ್ಬೇಕಾದ್ರೂ ಆ ಮರಗಳನ್ನ ತಗೊಂಡೋಗಿ ಇನ್ನೊಂದ್ ಕಡೆ ಸ್ಥಳಾಂತರ ಮಾಡಿ ಪ್ರಗತಿ ಮಾಡ್ತಾರೆ. ನಮ್ಗೆ ಪದೇ ಪದೇ ಇಂಥ ವಿಚಾರಗಳಲ್ಲಿ ನಾವು ಹೇಳಿ 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 ಏನೇ ಮಾತಾಡಿದ್ರು ಕೂಡ ಮರಗಳ ಮಾರಣ ಹೋಮ ನಿಲ್ತಾ ಇಲ್ಲ, ಮರಗಳನ್ನ ಕಡಿಯೋದು ತಪ್ತಾ ಇಲ್ಲ. ಇದು ನಿಜವಾಗ್ಲೂ ಆತಂಕಕಾರಿ ಬೆಳವಣಿಗೆ. ಮುಂದೆ ನಮ್ಮ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನೋದನ್ನ ಕಲ್ಪನೆ ಮಾಡ್ಕೊಂಡ್ರೆ ಈಗಲೇ ಭಯಾನಕ ಭಯ ಆಗುತ್ತೆ. ಆ ಭಯಾನಕ ಭಯನ ನಾವು ದೂರ ಮಾಡ್ಕೋಬೇಕು ಅಂದ್ರೆ ಈಗಲೇ ಎಚ್ಚೆತ್ಕೊಂಡು ಜನಸಂಖ್ಯೆಗೆ ಅನುಗುಣವಾಗಿ ನಾವು ಪರಿಸರನ ಬೆಳೆಸ್ತಾ ಹೋಗ್ಬೇಕು. ಎಲ್ಲಂದ್ರಲ್ಲಿ ಈಗ ಅಲ್ಲೆಲ್ಲೋ ಬಿಡದಿ ಹತ್ರ ದೊಡ್ಡ ಸಾವಿರಾರು ಎಕರೆನ ಇವಾಗ ನಾವು ಅದ್ಯಾವುದೋ ಟೌನ್ಶಿಪ್ ಮಾಡ್ತೀವಿ, ನಗರ ಮಾಡ್ತೀವಿ ಅಂತ ಹೊರಟವ್ರೆ. ಇವೆಲ್ಲ ನೋಡ್ತಾ ಇದ್ರೆ ಪರಿಸರವಾದಿಗಳಿಗೆ ಬರ್ತಕ್ಕಂತಹ ಒಂದು ಭಯದ ಒಂದು ಭಾವನೆ ಇದೆಯಲ್ಲ, ಅದನ್ನ ಹೋಗ್ಲಾಡಿಸಕ್ಕೆ ಭಗವಂತನೇ ಏನಾದ್ರೂ ಒಂದು ದಾರಿ ತೋರ್ಬೇಕು. ಆ ನಿಟ್ಟಿನಲ್ಲಿ ತುಂಬಾ ನೋವಾಗ್ತಾ ಇದೆ. ಇಲ್ಲೊಂದು ತೋರಿಸಿ ಮರ, ಒಂದಲ್ಲ ಎರಡಲ್ಲ ಹಲವಾರು ನೂರಾರು ಮರಗಳ ಮಾರಣ ಹೋಮ ನಡೆದ್ಬಿಟ್ಟಿದೆ ಕೇವಲ ಈ ಒಂದು ಎಲೆಕ್ಟ್ರಿಕ್ ವೈರ್ಗೆ ತಾಗುತ್ತೆ ಅಂತ. ಅಲ್ಲ ರೀ, ಇಷ್ಟೊಂದು ಪ್ರಗತಿ ಹೊಂದ್ತಾ ಇದ್ದೀರಾ, ಮರದ ನಡುವೆ ಬರ್ತಕ್ಕಂತ ಎಲೆಕ್ಟ್ರಿಕ್ ವೈರ್ಗೆ ಪರ್ಯಾಯ ಮಾರ್ಗ ಕಂಡಿಡ್ಕೊಂಡು ಆ ಮರಗಳನ್ನ ಕಡಿಯುವಂತದಕ್ಕೆ ಏನಾದ್ರೂ ಒಂದು ಮಾರ್ಗ ಕಂಡಿಡಿಯಕ್ ಆಗಲ್ವಾ? ಇಷ್ಟೊಂದು ತಂತ್ರಜ್ಞಾನ ಆವಿಷ್ಕಾರಗಳನ್ನ ನಡೀತಾ ಇದೆ. ವಿದ್ಯುತ್ತನ್ನ ನಾವು ನಿಯಂತ್ರಣ ಮಾಡಕ್ಕೆ ಮರಗಳ ನಾಶ ಬೇಕಾ? ಮರಗಳನ್ನ ಕಡಿಬೇಕಾ? ಈ ಕಡಿಯೋದ್ರಿಂದಾನೇ ನಿಮ್ಗೆ ಆ ಒಂದು ವಿದ್ಯುತ್ ಸಂಪರ್ಕನ ಉತ್ತಮಗೊಳಿಸಕ್ ಸಾಧ್ಯನಾ? ಏನಾದ್ರೂ ಒಂದು ಹೊಸ ವಿಧಾನ ಮಾರ್ಗ ಕಂಡಿಡೀರಿ. ಆ ಯೋಜನೆ ಈ ಯೋಜನೆ ಅಂತ ದುಂದು ವೆಚ್ಚಕ್ಕೆಲ್ಲ ದುಡ್ಡು ಖರ್ಚು ಮಾಡೋ ಬದಲು ಪರಿಸರ ಉಳಿಸೋದಕ್ಕೂ ಒಂದ್ ಸ್ವಲ್ಪ ದುಡ್ಡನ್ನ ವ್ಯಯಿಸಿ. ದಯವಿಟ್ಟು ಇದು ಹೇಳ್ತಾ ಹೋದ್ರೆ ತುಂಬಾ ಉದ್ದುದ್ದ ಹೇಳ್ಬಹುದು. ಅರ್ಥ ಒಂದೇ, ಗಿಡ ಮರನ್ನ ಉಳಿಸಿ, ಪ್ರಕೃತಿಯನ್ನ ಕಾಪಾಡಿ, ಅದು ನಮ್ಮನ್ನ ಕಾಪಾಡುತ್ತೆ, ನಮ್ಮ ಮಕ್ಕಳನ್ನ ಕಾಪಾಡುತ್ತೆ ಅಂತ ಹೇಳ್ತೀನಿ. ಧನ್ಯವಾದಗಳು.